ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಶ್ಮಿ ಸಿಡ್ನಿ ಬ್ಲಾಗ್. ಹಾಯ್, ಈ ವಿಡಿಯೋ ಬಂದು ನನ್ನ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋಲ್ಲಿ ನಾನು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀನಿ. ಫಸ್ಟ್ ಪಾರ್ಟ್ ಬಂದು ನನ್ನ ಬಗ್ಗೆ, ಸೆಕೆಂಡ್ ಪಾರ್ಟ್ ನನ್ನ ಫ್ಯಾಮಿಲಿ ಬಗ್ಗೆ, ಥರ್ಡ್ ಪಾರ್ಟ್ ನಾನು ಯಾವ ಕಂಟೆಂಟ್ ಇಟ್ಕೊಂಡು ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಅದರಿಂದ ನಿಮ್ಗೇನು ಅಡ್ವಾಂಟೇಜ್ ಅನ್ನೋದ್ರ ಬಗ್ಗೆ. ಓಕೆನಾ, ಶುರು ಮಾಡೋಣ. ಸೊ ಫಸ್ಟ್ ನನ್ನ ಬಗ್ಗೆ. ನನ್ನ ಹೆಸರು ರಶ್ಮಿ, ನಾನು ಮೈಸೂರಿನವಳು. ನಾನು ಓದಿದ್ದು ಎಲ್ಲ ಮೈಸೂರಿನವಳು ಆ್ಯಂಡ್ ಕನ್ನಡದವಳು. ಇವಾಗ ನಾನು ಸಿಡ್ನಿಯಿಂದ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ನನ್ನ ಚಾನಲ್ ಹೆಸರನ್ನ ರಶ್ಮಿ ಸಿಡ್ನಿ ಬ್ಲಾಗ್ಸ್ ಅಂತ ಕೊಟ್ಟಿದ್ದೀನಿ. ಓಕೆನಾ, ಕಮಿಂಗ್ ಟು ದಿ ಫ್ಯಾಮಿಲಿ. ನಮ್ಮ ಅಪ್ಪ ಅಮ್ಮ ಮೈಸೂರಿನವರು, ಅತ್ತೆ ಮಾವ ಮೈದ್ನ ಬ್ಯಾಂಗ್ಳೂರಲ್ಲಿದ್ದಾರೆ. ನಾನು ನನ್ನ ಹಸ್ಬೆಂಡ್, ನನ್ನ ಇಬ್ಬರು ಮಕ್ಕಳು ಇದ್ದೀವಿ. ಎಲ್ಲಿದ್ದೀವಿ? ಸಿಡ್ನಿ, ಆಸ್ಟ್ರೇಲಿಯಾದಿಂದ ನಾನು ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ವೀಡಿಯೋಸ್ ಎಲ್ಲ ಬರೋದು ಸಿಡ್ನಿಯಿಂದಾನೆ. ಓಕೆನಾ. ಆ್ಯಂಡ್ ಲಾಸ್ಟ್, ನಾನು ಯಾವ ಕಂಟೆಂಟ್ ಇಟ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫಸ್ಟ್ ನಾನು ಆಸ್ಟ್ರೇಲಿಯಾನ ಎಲ್ಲರಿಗೂ ತೋರಿಸ್ಬೇಕು ಅಂತ ನನಗೆ ತುಂಬ ಆಸೆ. ಯಾಕೆ ಅಂತಂದರೆ, ಸೊ ನಾವು ಆಸ್ಟ್ರೇಲಿಯಾ ಅಂದ್ಮೇಲೆ ಆಪ್ರಾ ಹೌಸ್, ಡಾರ್ಲಿಂಗ್ ಹಾರ್ಬರ್ ಬ್ರಿಡ್ಜ್ ಆ ಥರನೇ ನಾವು ನೋಡ್ತಾ ಇರ್ತೀವಿ. ಸೊ ಅದು ಒಂದು ಪಾರ್ಟ್ ಆಫ್ ಆಸ್ಟ್ರೇಲಿಯಾ. ಸೊ ನಾವು ನೋಡೋ ಡೇ ಟು ಡೇ ಆಸ್ಟ್ರೇಲಿಯಾ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ಇಂಟ್ರಡ್ಯೂಸ್ ಮಾಡಿಸೋಣ ಅಂತ. ಇಲ್ಲಿ ಏನೇನು ಅಡ್ವಾಂಟೇಜಸ್ಸು, ಏನೇನು ಡಿಸ್ಅಡ್ವಾಂಟೇಜಸ್ಸು, ಯಾವ್ಯಾವ ಥರ ಫೆಸಿಲಿಟೀಸ್ ಇದೆ. ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೇಗಿದೆ, ಮತ್ತು ಮಕ್ಳದ್ದು ಎಜುಕೇಷನ್ ಹೇಗಿದೆ, ಮಕ್ಳ ಪಾರ್ಕ್ ಫೆಸಿಲಿಟೀಸ್ ಯಾವ ಥರ ಇದೆ, ವಾಟರ್ ಫೆಸಿಲಿಟೀಸ್ ಹೇಗಿದೆ, ಗ್ಯಾಸ್ ಫೆಸಿಲಿಟೀಸ್ ಹೇಗಿದೆ, ಇಲ್ಲೆಲ್ಲ ಪ್ರಾವಿಷನ್ ಸ್ಟೋರ್ಸ್ ಹೆಂಗಿರುತ್ತೆ, ಮಾಲ್ಸ್ ಹೆಂಗಿರುತ್ತೆ, ಆ್ಯಂಡ್ ಥಿಯೇಟರ್ಸ್ ಹೆಂಗಿರುತ್ತೆ, ಫುಡ್ ಹೆಂಗಿರುತ್ತೆ, ರೆಸ್ಟೋರೆಂಟ್ಸ್ ಹೆಂಗಿರುತ್ತೆ, ಈ ಥರ ಎಲ್ಲದ್ರ ಬಗ್ಗೆ ನಿಮಗೆ ಇಂಟ್ರಡ್ಯೂಸ್ ಮಾಡಿಸೋಣ ಅನ್ನೋದೇ ನನ್ನ ಮೇನ್ ಉದ್ದೇಶ. ಎಲ್ರಿಗೂ ಆಸ್ಟ್ರೇಲಿಯಾ ನೋಡಬೇಕು ಅಂತ ಆಸೆ ಇರುತ್ತೆ. ಯಾರ್ಯಾರಿಗೆ ಸಿಡ್ನಿ ನೋಡಬೇಕು ಅನ್ನೋ ಆಸೆ ಇರುತ್ತೆ. ಸೊ ಅವ್ರಿಗೆ ಇದೊಂದು ಗುಡ್ ಆಪರ್ಚುನಿಟೀಸ್ ಅಂತ ಹೇಳ್ತೀನಿ. ಸೊ ನಾನು ನನ್ನ ಹಸ್ಬೆಂಡ್ ಯಾವ ಥರ ಕ್ಯಾರೆಕ್ಟರ್ ಅಂತಂದರೆ, ಇವಾಗ ಒಂದು ರೋಡಲ್ಲಿ ಹೋಗ್ತಾ ಇರ್ತೀವಿ, ಈ ರೋಡ್ ಎಲ್ಲಿ ಹೋಗುತ್ತೆ ನೋಡೋಣ, ಅಲ್ಲಿ ಏನು ಸಿಗುತ್ತೆ ನೋಡೋಣ ಅನ್ನೋ ಥರ. ಆಗ ಅದೇ ರೋಡಲ್ಲೇ ಹೋಗ್ತೀವಿ, ಎಷ್ಟೋ ಕಡೆ ರೋಡೆಲ್ಲ ಚೇಂಜ್ ಮಾಡ್ತಾ ಇರ್ತೀವಿ. ಅಲ್ಲಿ ಎಷ್ಟೋ ಚೆನ್ನಾಗಿರೋದು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ರೋಡ್ ಮಧ್ಯೆ ಎಲ್ಲ ಕಾಂಗರೂಸ್ ಓಡಾಡ್ತಾ ಇರುತ್ತೆ, ಹಾರ್ಸ್ ತುಂಬ ಇದೆ. ಇಲ್ಲೆಲ್ಲ ನಮ್ಮ ಮನೆ ಮುಂದೆನೇ ಎಷ್ಟೊಂದು ಹಾರ್ಸ್ ಎಲ್ಲ ನಿಂತಿರುತ್ತೆ. ಸೊ ಫಾರ್ಮ್ ಹೌಸ್ಗಳು ಜಾಸ್ತಿ ಇದೆ. ಅವ್ರು ತುಂಬ ಪೀಸ್ಫುಲ್ಲಾಗಿ ಹೇಗೆ ಲೈಫ್ ಲೀಡ್ ಮಾಡ್ತಾರೆ, ಹೌಸಸ್ ಹೇಗಿರ್ತಾರೆ, ಇದ್ರ ಬಗ್ಗೆ ಎಲ್ಲ ನಿಮಗೆ ಗೂಗಲಲ್ಲಿ ಸಿಗದೇ ಇರೋದೆಲ್ಲ ನಾನು ನಿಮಗೆ ತೋರಿಸೋಣ ಅನ್ನೋದೇ ನನ್ನ ಮೇನ್ ಉದ್ದೇಶ. ಸೊ ಫ್ರೆಂಡ್ಸ್, ನಿಮ್ಗೇನು ಅನಿಸ್ತು ಈ ಬ್ಲಾಗ್? ನಿಮ್ಗೆ ಇಷ್ಟ ಆಯಿತಾ? ನಿಮ್ಗಿನ್ನೂ ಏನಾದ್ರು ನನ್ನ ಬಗ್ಗೆ ತಿಳ್ಕೊಬೇಕಾ, ಅಥವಾ ಈ ವಿಡಿಯೋ ನಿಮಗೆ ಅರ್ಥ ಆಯಿತಾ? ಸೊ ನಾನು ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಿದ್ದೀನಿ. ಸೊ ಐ ಆಮ್ ಜಸ್ಟ್ ಗಿವಿಂಗ್ ದ ಟ್ರೈ. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಹೊಸನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೋಡಿ, ಆ್ಯಂಡ್ ವಿಡಿಯೋನ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.